ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ತಮರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. 27 ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳ ಗುಣಸ್ವಭಾವಗಳನ್ನು ತಿಳ್ಕೊಳ್ಳುವಂತಹ ಒಂದು ವಿಡಿಯೋ ಇದು. ಬಹಳ ಮುಖ್ಯವಾದಂಥ ನಕ್ಷತ್ರ. ಯಾಕಂದರೆ 27 ನಕ್ಷತ್ರದಲ್ಲಿ ರಾಜನಕ್ಷತ್ರ ಅಂತೇಳಿ ಕಳೆದಂತಹ ಅನುರಾಧಾ ನಕ್ಷತ್ರ. ನೀವು ರಾಜರೇ, ಏಕೆಂದರೆ ರಾಜನಕ್ಷತ್ರ ಅಂತಲ್ಲ, ರಾಜರೇ ರಾಜನಾಗಿ ಆಳಿ ಬದುಕಿ 100 ಜನಕ್ಕೆ ಬೆಳಕು ಕೊಟ್ಟಂತಹ ಒಂದು ನಕ್ಷತ್ರದ ಪುಂಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ನಕ್ಷತ್ರ. ಹಾಗಾಗಿ ಈ ನಕ್ಷತ್ರದ ಬಗ್ಗೆ ಇದು 1ನೇ ಭಾಗ. ಇನ್ನು ಮತ್ತೊಂದು ಭಾಗವನ್ನು ಮರೆಯದೇ ನೋಡಿ. ಎಷ್ಟಾಗುತ್ತೋ ಸಮಯ ಗೊತ್ತಿಲ್ಲ. ಒಟ್ಟಿನಲ್ಲಿ 1-2-3 ವರ್ಷದ ಒಳಗಡೆಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ. ಹೀಗೆ ಅನೇಕ ವಿಡಿಯೋ ಮಾಡಬೇಕು ಅನ್ನುವಂಥದ್ದಿದೆ. ನಕ್ಷತ್ರಗಳು, ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳ ಸ್ವಭಾವ, ನೀವು ಏನೇನು ಮಾಡಿದರೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಪಡೀತೀರಿ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಿನಲ್ಲಿ ನಾ, ನಿ, ನು, ನೇ ಹೇಳುವಂತಹ 4 ಅಕ್ಷರಗಳು ಈ ಒಂದು ಅನುರಾಧಾ ನಕ್ಷತ್ರಕ್ಕೆ ಬರುತ್ತೆ. ಅನುರಾಧಾ ನಕ್ಷತ್ರ ಇವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ನಕ್ಷತ್ರ ಇದು. ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟುವುದೇ ಒಂದು ಬಹಳ ಪುಣ್ಯ, ನಾನು ಹೇಳಬೇಕು ಅಂತಂದರೆ. ಹಾಗಾಗಿ ನೀವು ಪುಣ್ಯವಂತರಾಗಿ ಹುಟ್ಟಿದಿರಿ. ಜನ್ಮಾಂತರವಾದಂಥ ಪುಣ್ಯಾಂಶಗಳು ಬಹಳ ಮುಖ್ಯವಾಗಿದೆ. ಹಾಗೆ ಇದು ವಿಶೇಷವಾಗಿ ನೋಡಿ, ದೇವಗಣದ ನಕ್ಷತ್ರ. ದೇವಗಣ ಅಂತ ಸಾತ್ವಿಕವಾದಂಥ ನಕ್ಷತ್ರ. ಜಿಂಕೆ ಹೇಳುವಂತಹ ಒಂದು ಯೋನಿಯಲ್ಲಿ ಹುಟ್ಟಿರ್ತೀರಿ. ಹಾಗೆ ವೈರಿಯು ಕೂಡ ನಾಯಿ ಯೋನಿಯಾಗಿರುತ್ತೆ. ಹಾಗೆ ಜಾನುರಜ್ಜು, ಹಾಗೆ ಭರಣಿ ನಕ್ಷತ್ರದವರು ಸ್ವಲ್ಪ ನಿಮಗೆ ಆಗುವುದಿಲ್ಲ ಹೇಳೋದನ್ನು ಕೂಡ ನಾವು ಹೇಳ್ಬೋದು. ಯಾಕಂದರೆ ಭರಣಿ ನಕ್ಷತ್ರ ಸ್ವಲ್ಪ ಶತ್ರು ನಕ್ಷತ್ರ ಆಗ್ತದೆ ಇದಕ್ಕೆ. ಹಾಗೆ ಮಧ್ಯನಾಡಿ, ಹಾಗೆ ಪುಲ್ಲಿಂಗ ಗುಣ. ನಿಮ್ಮ ಗುಣ ಹೇಗೆ ಅಂದರೆ ಪ್ರತ್ಯಕ್ಷವಾದಂತಹ ಪುರುಷ ಗುಣ, ಹಾಗೆ ಮೃದು ಗುಣ. ಇನ್ನೊಂದು ತೀಕ್ಷ್ಣವಾದದ್ದಲ್ಲ, ಬಹಳ ಮೃದುವಾದಂಥ ಸ್ವಭಾವ. ಯಾಕಂದರೆ ಆ ಸ್ವಭಾವದ ಬಗ್ಗೆನೂ ಹೇಳ್ತೇನೆ ಮುಂದೆ. ಮೃದು ಸ್ವಭಾವ. ಹಾಗೆ ತಿರ್ಯಂಗ್ ಮುಖ, ಮೇಲಕ್ಕೂ ಮುಖ ಇದೆ, ಕೆಳಗಕ್ಕೂ ಮುಖ ಇದೆ. ಹಾಗಾಗಿ ತಿರ್ಯಂಗ್ ಮುಖವಾದಂಥ ವ್ಯಕ್ತಿಗಳು. ಹಾಗೆ ಅನುಲೋಮ ವರ್ಣ. ನಿಮ್ಮ ಶರೀರದ ಗುಣ ಇದ್ದರೆ ಹೇಗೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಆ ಸಮಯಕ್ಕೆ ಬಡವ ಇದ್ದರೆ ಬಡವನ ಹಾಗೆ, ಶ್ರೀಮಂತ ಇದ್ದರೆ ಶ್ರೀಮಂತನ ಹಾಗೆ ಸಾಮಾನ್ಯವಾದಂಥ ವ್ಯಕ್ತಿ ಇದ್ದರೆ ಸಾಮಾನ್ಯ ವ್ಯಕ್ತಿ ಹಾಗೆ ನೀವು ಹೊಂದ್ಕೊಳ್ಳುವಂಥವರು. ಹಾಗೆ ಅಂಗಿರ ಹೇಳುವಂಥ ಒಂದು ಋಷಿ ಇದಕ್ಕೆ ಋಷಿಯಾಗಿರ್ತಾನೆ, ಅಂಗಿರ ಋಷಿ. ಹಾಗೆ ಮಿತ್ರ ಹೇಳುವಂತಹ ದೇವತೆ. ಹಾಗೆ ರೆಂಜೆ ಹೇಳುವಂಥ ಒಂದು ವೃಕ್ಷ, ಇದಕ್ಕೆ ವಿಶೇಷವಾಗಿ ಪೂಜೆ ಮಾಡಬೇಕು. ರೆಂಜೆ ಹೇಳುವಂಥ ವೃಕ್ಷ, ನೀವು ಇದನ್ನು ಹುಡುಕಿ, ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಈ ವೃಕ್ಷ. ಯಾಕಂದರೆ ನಮ್ಮಲ್ಲಿ ಅನೇಕ ವೃಕ್ಷಗಳನ್ನು ಹೇಳ್ತದೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಈ ರೆಂಜೆ ಹೇಳುವಂಥ ವೃಕ್ಷವನ್ನು ನೀವು ಪೂಜೆ ಮಾಡಿದ್ರೆ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಪಡೀತೀರಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಆಢ್ಯೋ ವಿದೇಶವಾಸಿ ಕ್ಷುಧಾಳು ರಟನೋನುರಾಧಾಸು ಎಂಬುದಾಗಿ ಕರೆದಿದ್ದಾರೆ. ಈ ನಕ್ಷತ್ರಗಳಿಗೆ ಹೇಳ್ತಾ ಬಂದರೆ ನಾವು 24 ಗಂಟೆ ವಿಡಿಯೋ ಮಾಡಿದ್ರೆ ಸಾಕಾಗುವುದಿಲ್ಲ, ಅಷ್ಟೊಂದು ವಿಶೇಷವಾಗಿದೆ. ಆಢ್ಯ ಏನು ಹೇಳ್ತಾರೆ, ಬಹಳ ಮುಖ್ಯವಾಗಿ ನಿಮಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ ಯೋಗ್ಯವಾದಂಥ ವ್ಯಕ್ತಿಗಳು 2 ಇದೆ ಅಂತ. ಒಂದು ಯೋಗವೂ ಕೂಡ ಇದೆ, ಇನ್ನೊಂದು ಭಾಗ್ಯವೂ ಕೂಡ ಅದರ ಜೊತೆಗೆ ಸೇರಿ ಬಂದಿದೆ. ತಕ್ಕ ಮಟ್ಟಿಗೆ ಯೋಗ್ಯತೆಯೂ ಕೂಡ ಇದೆ ನಿಮಗೆ. ಹಾಗಾಗಿ ಆಢ್ಯ ಎಂಬುದಾಗಿ ಕರೆದರು. ಅನುರಾಧಾ ನಕ್ಷತ್ರದ ಹುಟ್ಟದಂತಹ ವ್ಯಕ್ತಿಗಳು ಯೋಗ್ಯ ವ್ಯಕ್ತಿಗಳು ಎಂಬುದನ್ನು ಹೇಳಿದ್ರು. ಅಯೋಗ್ಯರು ಅಂತೇಳಿ ಹೇಳಲಿಲ್ಲ. ಯಾತಕ್ಕೆ ಹೇಳಲಿಲ್ಲ ಅಂತಂದರೆ, ನಿಮಗೆ ಹೆಚ್ಚಿನದಾದಂತಹ ಈ ಮನಸ್ಸಿನ ಸ್ಥಿತಿ ಇದೆಯಲ್ವಾ, ಬಹಳ ಉತ್ತಮವಾದಂಥ ಮನಸ್ಥಿತಿಯನ್ನು ಹೊಂದಿರ್ತೀರಿ. ಹಾಗೆ ವಿದೇಶವಾಸಿ ಎಂಬುದನ್ನು ಕೂಡ ಹೇಳಿಬಿಟ್ರು ನೋಡಿ. ವಿದೇಶವಾಸಿ ಅಂತಂದರೆ ಬಹಳ ಜನರು ವಿದೇಶದಲ್ಲಿ ಇದ್ದಾರೆ ಎಂಬುದನ್ನು ಕೂಡ ಹೇಳಿದ್ರು. ಕೆಲವು ಜನ ಹೋಗೋದು ಬರೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಹೀಗೆ ವಿದೇಶದಲ್ಲಿರುವಂಥ ವ್ಯಕ್ತಿಗಳು ಬಹಳ ಜನ ಆಗಿರ್ತೀರಿ. ಮತ್ತು ಕ್ಷುಧಾಳು, ಜನರಿಗೆ ಎಷ್ಟು ಸ್ಪಂದನೆ ಮಾಡ್ತೀರಿ ಅಂತಂದರೆ ಹೇಳಲಿಕ್ಕೆ ಆಗುವುದಿಲ್ಲ. ಬಹುಜನಪ್ರಿಯರು. ಬಹುಜನ ಅಂದರೆ ಲೆಕ್ಕಾಚಾರ ಇಲ್ಲ, ಅನಂತವಾದಂಥ ಜನ. 5,000, 10,000, 20,000 ಅನಂತವಾದಂತಹ ಜನರ ನಕ್ಷತ್ರ. ಮತ್ತು ಇವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಈ ನಕ್ಷತ್ರದಲ್ಲೇ ನೋಡಬಹುದು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನನ್ನು ನೋಡಬಹುದು. ಮತ್ತು 4 ಜನಕ್ಕೆ ಉಪಕಾರ ಮಾಡುವಂತಹ ಮನಸ್ಥಿತಿ ನಿಮಗೆ ಬಂದಿದೆ ಅಂತಾದರೆ ನಿಮ್ಮದು ಅನುರಾಧಾ ನಕ್ಷತ್ರದಲ್ಲೇ ಸೇರಿರುವಂತಹ ಮನಸ್ಥಿತಿ ಇರುತ್ತೆ. ಅತ್ಯಂತ ಕ್ಷಮಾಗುಣವುಳ್ಳವರು. ಇದನ್ನು ಇವತ್ತಿನ ಕಾಲದಲ್ಲಿ ನಾವು ಕ್ಷಮಾಗುಣವೇ ಇಲ್ಲ. ಸಿಟ್ಟು, ಸಿಡುಕು ಇತ್ಯಾದಿಗಳೇ ಜಾಸ್ತಿ ಇರುತ್ತೆ. ಆದರೆ ಬಹಳ ಕ್ಷಮಾಗುಣ ನಿಮ್ಮ ಗುಣ. ಒಂಥರ ಮಾತೃ ಹೃದಯ. ಹೃದಯ ಹೇಗೆ ಅಂತಂದರೆ ಮಾತೃ ಹೃದಯದ ವ್ಯಕ್ತಿಗಳು. ಆದರೆ ಸದಾ ಸಂಚಾರ ಮಾಡುವಂಥ ವ್ಯಕ್ತಿಗಳು. ಕೂತ್ಕೊಳ್ಳಲ್ಲ ನೋಡಿ. ನೀವು ಎಷ್ಟೊತ್ತಿಗೂ
ಕಾಲಿಗೆ ಚಕ್ರ ಕಟ್ಟದಾಗೆ ಎಲ್ಲ ಕಡೆಗೂ ಸುತ್ತಾ ಇರುವಂಥ ವ್ಯಕ್ತಿಗಳು. ಹಾಗೆ ಯವನೇಶ್ವರದ ಹೇಳ್ತಾರೆ ಇನ್ನೊಂದು ಕಡೆಗೆ, ನೃಪ ಕಾರ್ಯರತಃ ಶೂರ ವಿದೇಶ ಸ್ಥಿತ ಪ್ರಿಯ ಎಂಬುದಾಗಿ ಹೇಳಿದ್ದಾರೆ. ಅರ್ಥ ಏನಂತಂದರೆ ರಾಜಕಾರ್ಯ ಪ್ರೀತಃ ಅಂದರೆ ನೀವು ರಾಜರಾಗಿರ್ತೀರಿ, ಇಲ್ಲ ಒಂದು ಸ್ವಲ್ಪ ಕಡಿಮೆ ಅಂತಾದರೂ ಮಂತ್ರಿಯಾಗೂ ಇರ್ತೀರಿ, ಒಂದು MP ಯೋ MLA ಅಥವಾ CM ಆಗುವಂಥ ವ್ಯಕ್ತಿಗಳಾಗಿರ್ತೀರಿ. ಅದಿಲ್ಲ ಅಂತಂದರೆ ಅವರು ನೆಕ್ಸ್ಟ್ ಭಾಗವೇ ನಿಮಗೆ ಸಿಗುತ್ತೆ, ತೀರಾ ಕೆಳಗೇನು ಬರುವುದಿಲ್ಲ ನೀವು. ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ತೀರೋ ಗೊತ್ತಿಲ್ಲ. ಇವತ್ತಿನ ಕಾಲದ ಒಂದು ಉತ್ತಮವಾದಂತಹ ವ್ಯಕ್ತಿಗಳು ಕೂಡ ನಾವು ಕಾಣ್ತಾ ಇದ್ದೇವೆ. ಇವತ್ತು ಎಲ್ಲರನ್ನೂ ಕೂಡ ಎಲ್ಲ ವ್ಯಕ್ತಿಗಳನ್ನು ಕೂಡ ಮೆಟ್ಟಿಕೊಂಡು ಮೇಂದೆ ಹೋಗಿ ಆ ಥರ ಸಾಧನೆ ಮಾಡಿದಂಥ ಬಹಳ ಉತ್ತಮವಾದಂಥ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಮತ್ತು ಕಾರ್ಯರತಃ, ಸದಾ ಕಾಲ ಕಾರ್ಯರತಃ ಅಂತಂದ್ರೇನು, ನಿಮಗೆ ಸಮಯವೇ ಇಲ್ಲ, ಎಲ್ಲದಕ್ಕೂ ಕೂಡ ಶೆಡ್ಯೂಲ್ ಆಗಿರುತ್ತೆ. ಇವಾಗೇನು ಮುಂದಿನ ತಿಂಗಳ ಏನು, ಅದ್ರ ಮುಂದಿನ ತಿಂಗಳ ಏನು, ಮುಂದಿನ ವರ್ಷ ಏನು ಅಂತಲೂ ಪ್ಲ್ಯಾನ್ ಮಾಡಿಬಿಡ್ತೀರಿ. ಹಾಗಾಗಿ ಸದಾ ಕಾರ್ಯರತಃ, ರಾಜಕಾರ್ಯರತಃ ಅಂತೇಳುವಂಥದ್ದು ಒಂದು, ಕಾರ್ಯರತಃ ಹೇಳುವಂಥದ್ದು ಎರಡು. ರಾಜಕಾರ್ಯರತಃ ಅಂತಂದರೆ ನಿಮ್ಮ ಮೇಲ್ಮಟ್ಟದ ವ್ಯಕ್ತಿಗಳು ಏನು ಹೇಳ್ತಾರೋ ಅಥವಾ ನೀವೇ ಟಾಪು ಆಗುವಂಥ ಸಾಧ್ಯತೆಗಳಿದೆ ಅದನ್ನು ಮಾಡುವಂಥ ವ್ಯಕ್ತಿಗಳು. ಮತ್ತು ಬಿಡುವಿನ ಸಮಯ ಇಲ್ಲ, ಸಮಯವನ್ನು ಹಾಳು ಮಾಡುವಂಥ ವ್ಯಕ್ತಿಗಳೇ ಇಲ್ಲ. ನಿಮ್ಮನ್ನು ನೋಡಿ ನಾವೆಲ್ಲ ಕಲ್ತ್ಕೊಳ್ಬೇಕು. ಹಾಗಾಗಿ ಸದಾ ಕಾಲ ಎಷ್ಟೊತ್ತಿಗೂ ಒಂದು ನಿಮಿಷವೂ ಹಾಳು ಮಾಡದೆ ಜೀವನವನ್ನು ಸಾರ್ಥಕನೇ ಮಾಡುವಂಥ ವ್ಯಕ್ತಿಗಳು. ಮತ್ತು ಶೂರಃ, ಬಹಳ ಮುಖ್ಯವಾಗಿ ಹೇಳಿದ್ರು ನೋಡಿ, ಹೋರಾಟ ಹೇಗಿದೆ, ನಿದ್ರೆ ಬರುವುದಿಲ್ಲ ನಿಮಗೆ. ಯಾಕೆ ಬರುವುದಿಲ್ಲ ಅಂದರೆ ಹೋರಾಟದ ಚಿಂತೆ ಇರ್ತದೆ. ಯಾರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ ಅಂತಂದರೆ ಚಿಂತೆ, ಟೆನ್ಷನ್ ಇಂಥದ್ದು ಜಾಸ್ತಿ ಇದ್ದರೆ ನಿದ್ರೆ ಬರುವುದಿಲ್ಲ. ಹಾಗಾಗಿ ನಿದ್ರೆಯು ಬಹಳ ಕಡಿಮೆ ಇರುತ್ತೆ ನಿಮಗೆ. ಪರದೇಶದಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳು ಅಂದರೆ ಹುಟ್ಟಿದಂತಹ ಜಾಗದಿಂದ ಬೇರೆ ಕಡೆ ಹೋಗ್ತಾರೆ ಹೇಳುವಂಥ ಅರ್ಥದಲ್ಲಿ ಹೇಳಬಹುದು. ಅಂದರೆ ಒಂದು 100, 200, 500 ಕಿಲೋಮೀಟರ್ ವ್ಯತ್ಯಾಸ ಆಗ್ಬೋದು. ಪರದೇಶ ಅಂತಂದರೆ ಎಲ್ಲೋ ಒಂದು ಕಡೆ ಹೋಗಿರ್ತಾರೆ ಹೇಳುವಂಥ ಅರ್ಥ ಅಲ್ಲ. ಆದರೆ ಸ್ತ್ರೀಯರಿಂದ ಸಮಸ್ಯೆ, ಸ್ತ್ರೀಯರ ಜೀವನದಲ್ಲಿ ನಿಮಗೆ ಸ್ವಲ್ಪ ಅನುಕೂಲ ಇಲ್ಲ ಅಂತಲೇ ಹೇಳಬಹುದು. ಸ್ತ್ರೀಯರಲ್ಲಿ ವಿಶೇಷವಾದಂತಹ ಸಮಸ್ಯೆಗಳನ್ನು ಕಂಡುಕೊಂಡು ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಬಹಳ ದುಃಖವನ್ನು ಅನುಭವಿಸ್ತೀರಿ ಅಂತಲೂ ಹೇಳಬಹುದು. ಮತ್ತು ಸ್ವರೂಪ, ಬಹಳ ಮುಖ್ಯವಾದಂಥ ನಿಮ್ಮ ಶರೀರದ ಗುಣ, ಮನಸ್ಸು, ಉದ್ದವಾದಂಥ ಒಂದು ಶರೀರ, ಅಗಲವಾದಂಥ ಮುಖ, ಬಹಳ ಸೂಕ್ಷ್ಮವಾದಂತಹ ಕಣ್ಣು, ದೊಡ್ಡದಾದಂಥ ಸೂಕ್ಷ್ಮವಾದಂಥ ಕಣ್ಣು, ಮತ್ತು ಜನರನ್ನು ಕಣ್ಣಿನ ನೋಡರೆ ಅಟ್ರಾಕ್ಷನ್ ಆಗುವಂಥ ವ್ಯಕ್ತಿಗಳಿರ್ತೀರಿ. ಅದರ ಜೊತೆಯಲ್ಲಿ ಪಾಪರಹಿತ, ಯಾರಿಗೂ ಕೂಡ ತೊಂದರೆ ಕೊಟ್ಟು ಇನ್ನೊಬ್ಬರಿಗೇನೋ ದುಶ್ಮನ್ನಾಗಿ ಅಥವಾ ಅವನಿಗೆ ತೊಂದರೆ ಕೊಟ್ಟು ಪಾಪವನ್ನು ಸಂಗ್ರಹಣೆ ಮಾಡಿ ಇನ್ನೊಬ್ಬರಿಗೂ ಕೂಡ ನಿಮ್ಮಿಂದ ನೋವು ಮಾಡುವಂಥ ವ್ಯಕ್ತಿಗಳಲ್ಲ ಎಂಬುದನ್ನು ಕೂಡ ಹೇಳ್ತಾ, ಜಾತಕಾಭರಣ ಹೇಳುವಂಥ ಒಂದು ಗ್ರಂಥದಲ್ಲಿ ಸತ್ಕಾಂತಿ, ಏನು ನಿಮ್ಮ ಜೀವನ ಒಂದು ಹಂತಕ್ಕೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಹೋಗ್ತಾ ಇರ್ತದೆ ಮತ್ತು ಬಹಳ ಕೀರ್ತಿ ಬರುತ್ತೆ. ಸ್ವಲ್ಪ ಕೀರ್ತಿನ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿ ನೀವು ಅಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ, ಕೀರ್ತಿ ನಿಮ್ಮ ಹೆಸರಿಗೆ ಬರುತ್ತದೆ. ಅದರ ಜೊತೆಯಲ್ಲಿ ನೋಡಿ, ಜಿತಾರಿಹಿ ಪೂರ್ಣಾಂಚ ಕಲಾಪ್ರವೀಣ, ನಿಮಗೆ ಯಾವ್ಯಾವ ವಿದ್ಯೆ ಗೊತ್ತಿಲ್ಲ ಎಲ್ಲ ವಿದ್ಯೆಯೂ ಕೂಡ ಗೊತ್ತಿದೆ. ಆ ವಿದ್ಯೆ ಗೊತ್ತಿದೆ, ಈ ವಿದ್ಯೆ ಗೊತ್ತಿಲ್ಲ ಹೇಳುವಂಥದ್ದಿಲ್ಲ, ಎಲ್ಲ ವಿದ್ಯೆಯೂ ಕೂಡ ನಿಮಗೆ ಗೊತ್ತಿದೆ. ಅದರ ಜೊತೆಯಲ್ಲಿ ಮತ್ತೊಂದನ್ನು ಕೂಡ ಹೇಳ್ತಾರೆ, ರಾಧಾ, ಇನ್ನೊಂದು ಅನುರಾಧ. ಅನುರಾಧ ಅಂತಂದರೆ ಯಾರು ನಿಮ್ಮನ್ನು ಅನುರಾಗವಿಟ್ಕೊಂಡು ಪೂಜೆ ಮಾಡ್ತಾರೋ ಅಥವಾ ವಿಶ್ವಾಸ ಇಡ್ತಾರೋ ಅಥವಾ ನಿಮ್ಮನ್ನು ಪ್ರೀತಿಯಿಂದ ಪೂಜ್ಯ ಸ್ಥಾನದಲ್ಲಿ ಕಾಣ್ತಾರೋ ಅಂಥವರನ್ನು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ಎಷ್ಟೋ ಜನ ಅವ್ರಿಗೆ ಕೆಲಸ ಆಗಬೇಕು ಅಂತಂದರೆ ಅವರು ಹಿಂದೆ ಹೋಗ್ತಾರೆ. ಆದರೆ ನೀವು ಹಾಗಲ್ಲ, ಯಾರು ನಿಮ್ಮನ್ನು ನಂಬಿ ಬರ್ತಾರೋ ತತ್ಸಂಭವೇ, ಸಂಭವ ಅಂತಂದರೆ ಕಷ್ಟ ಇದ್ದಾಗೆ ಹೋಗುವುದು ಇನ್ನೊಬ್ಬರ ಹತ್ರ. ಹಾಗಾಗಿ ಆ ಸಂಭವದಲ್ಲಿ ಹೋದಾಗ ನೀವು ಸದಾಕಾಲ ಅವರನ್ನು ಮರೆಯುವುದಿಲ್ಲ. ಎಷ್ಟು ದೊಡ್ಡ ವ್ಯಕ್ತಿಗಳಾದರೂ ಕೂಡ ಆ ಮೂಲೆಯಲ್ಲಿ ನಿಂತಹ ವ್ಯಕ್ತಿಯನ್ನು ಕೂಡ ನಮಸ್ಕಾರ ಸ್ವಾಮಿ ಅಂತೇಳಿ ಹೇಳುವಂತಹ ಮಹತ್ತಾದಂಥ ದೊಡ್ಡದಾದಂಥ ಗುಣ ನಿಮ್ಮಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗತ್ತೆ ನಮಗೆ. ಹಾಗೆ ವಿವಿಧಾಶ್ಚರಸ್ಯ, ಇನ್ನೊಂದನ್ನು ಕೂಡ ಹೇಳಿದ್ರು. ಅಂದರೆ ಒಂದೇ ನಿಮ್ಮ ದಾರಿ ಅಂತಿಲ್ಲ, ಹತ್ತಾರು ದಾರಿ, ಹತ್ತಾರು ಮುಖ, ಹತ್ತಾರು ರೀತಿಯಾದಂತಹ ಒಂದು ಕೆಲಸದಲ್ಲಿ ತೊಡಗ್ತೀರಿ. ನೀವು ಇಲ್ಲಿ ಕೂತಿದ್ದೀರಿ, ಇಲ್ಲಿ ಮಾತಾಡ್ತಾ ಇರಿ ಅಂತಂದರೆ ಅಲ್ಲಿ ಯಾರು ಬಂದರು, ಯಾರು ಹೋದರು, ಏನಾಯಿತು, ಮುಂದೇನಾಗಬೇಕು, ನಾಳೆಗೆ ನಾನು ಎಲ್ಲಿ ಹೋಗಬೇಕು ನಿಮ್ಮ ತಲೆ ಓಡ್ತಾ ಇರ್ತದೆ. ಅಷ್ಟು ಬಹಳ ಸೂಕ್ಷ್ಮವಾದಂತಹ ಬುದ್ಧಿ ಉಳ್ಳವರು. ಮತ್ತು ಸೋಲು ಹೇಳೋದು ಬಹಳ ಕಡಿಮೆ ನಿಮ್ಮ ಜೀವನದಲ್ಲಿ. ಸೋಲು ಹೇಳುವಂಥದ್ದು ಬರೋದೇ ಇಲ್ಲ ಅಂತಲೇ ಹೇಳಬಹುದು ನಿಮಗೆ. ಆದರೆ ಆನಂದವಾದಂತಹ ಮನಸ್ಥಿತಿ ನೋಡಿ, ಎಷ್ಟೇ ಕಷ್ಟ ಸುಖ ಚಿಂತೆ ಯಾವುದೇ ಬಂದರೂ ಕೂಡ ನಿಮ್ಮ ಆನಂದಕ್ಕೆ ಕೊರತೆಯೇ ಇಲ್ಲ. ನೀವು ಸದಾನಂದದಲ್ಲಿ ಇರುವಂತಹ ವ್ಯಕ್ತಿಗಳಾಗಿರ್ತೀರಿ. ಮತ್ತು ಆಲ್ಮೋಸ್ಟ್ ಶತ್ರುಗಳೇ ಇಲ್ಲ ಅಂತಲೇ ನಾವು ಹೇಳಬಹುದು. ಅಲ್ಪ ಸ್ವಲ್ಪ ಶತ್ರುಗಳಿದ್ದರೂ ಕೂಡ
ನಿಮಗೆ ಶರಣಾಗಿ ಹೋಗಿಬಿಡ್ತಾನೆ. ಅಂತಹ ಸ್ವಭಾವ ನಿಮ್ಮದು. ಕ್ಷಮೆಯ ಧರಿತ್ರಿ, ಆ ಕ್ಷಮೆಯಿಂದ ಅಥವಾ ಇನ್ನೊಬ್ಬರನ್ನ ಪ್ರೀತಿಸುವಂತಹ ಒಂದು ಗುಣ ಇದೆ ನೋಡಿ. ಅಂಥವ್ರಿಗೆ ಶತ್ರುಗಳು ಬಹಳ ಕಡಿಮೆ, ಶತ್ರುಗಳು ಆಗುವುದೇ ಇಲ್ಲ ಅಂತೇಳಿ ಹೇಳಬಹುದು. ಹಾಗಾಗಿ ಶತ್ರುಗಳನ್ನು ಗೆಲ್ಲುವಂತಹ ವ್ಯಕ್ತಿಗಳಾಗಿ, ಅತಿ ಕಡಿಮೆ ಶತ್ರುಗಳನ್ನು ಉಳ್ಳಂತಹ ವ್ಯಕ್ತಿಗಳಾಗಿರ್ತೀರಿ. ಅನೇಕ ಕಾಲ ನಿಮ್ಮ ಆಯುಷ್ಯದ ಪ್ರಮಾಣ ಏನು ಹೇಳ್ತದೆ, ಅನೇಕ ಕಾಲ ಜೀವಂತವಾಗಿ ಜನರಿಗೆ, ಜಗತ್ತಿಗೆ, ಧರ್ಮಕ್ಕೆ, ಒಳ್ಳೆಯ ಕೆಲಸಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ನೀವು ಹುಟ್ಟು ಬಂದಿರ್ತೀರಿ. ಇದು ಬಹಳ ಮುಖ್ಯವಾದಂಥದ್ದು. ಅನೇಕ ಕಾಲಗಳು ಇದು ಬಹಳ ಮುಖ್ಯವಾಗಿ. ಯಾಕಂದರೆ ಕೆಲವು ಜನ ಅರ್ಧಂಬರ್ಧವಾಗಿ ಸತ್ತು ಹೋಗಿಬಿಡ್ತಾರೆ. ಒಂದು 20 ವರ್ಷ, 18 ವರ್ಷ, 5 ವರ್ಷಕ್ಕೆ ಹೀಗೆಲ್ಲ ಸಾಯುವುದನ್ನು ನಾವು ಕಾಣ್ತೇವೆ. ಆದರೆ ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಬಹಳ ಆಯುಷ್ಯವನ್ನು ಹೊಂದಿ, ಅನೇಕ ಸಂಪತ್ತನ್ನು ನೀವು ಹೊಂದಿ, ತನ್ಮೂಲಕವಾಗಿ ಜಗತ್ತಿಗೆ ಸಂಪತ್ತನ್ನು ಕೊಡುವಂತಹ ಬಹಳ ಉತ್ತಮವಾದಂಥ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು ನೋಡಿ. ಇಂಥವರು ತುಂಬ ಕಡಿಮೆ, ವಿರಳ. ಹಾಗಾಗಿ ನಾವು ಯಾವತ್ತೂ ಕೂಡ ಪೂಜೆ ಪುನಸ್ಕಾರಕ್ಕೆ ಅನುರಾಧ ನಕ್ಷತ್ರ ಬಳಸ್ತೇವೆ, ದೇವತಾ ಪ್ರತಿಷ್ಠೆಗೆ ಬಳಸ್ತೇವೆ, ಔಷಧಿ ಉಪಚಾರ ಕೊಡ್ಲಿಕ್ಕೆ ಬಳಸ್ತೇವೆ, ಮತ್ತು ಕುಜನ ರಾಶಿ, ಭೂಮಿ ವ್ಯಾಪಾರ ಮಾಡಲಿಕ್ಕೆ, ರಿಜಿಸ್ಟರ್ ಮಾಡಲಿಕ್ಕೆಲ್ಲ ಬಳಸ್ತೇವೆ. ಹೀಗೆ ಬಹಳ ವಿಷಯದಲ್ಲಿ ನಾವು ಈ ನಕ್ಷತ್ರಗಳನ್ನು ಬಳಸ್ತೇವೆ. ಇದು ಸ್ವಲ್ಪ ಸ್ವಲ್ಪ ನಕ್ಷತ್ರ ಅಂತಲ್ಲ, ಹಾಗಾಗಿ ಬಹಳ ಉತ್ತಮವಾದಂಥ ನಕ್ಷತ್ರ. ಇದು ಸೂಕ್ಷ್ಮವಾಗಿ 4 ಪಾದಗಳನ್ನು ಕೂಡ ನಾವು ಗಮನಿಸ್ತಾ ಹೋದರೆ ನೋಡಿ, 4 ಪಾದಗಳಿಗೂ ಕೂಡ ಒಂದೊಂದು ನಮಾಂಶ ಬರುತ್ತೆ ನಮ್ಮ ಶಾಸ್ತ್ರದಲ್ಲಿ. ಯಾಕಂದರೆ ಅನುರಾಧ ನಕ್ಷತ್ರ 1ನೇ ಪಾದ ಸಿಂಹ ನಮಾಂಶ. ರಾಜಕೀಯ ವ್ಯಕ್ತಿಗಳು, ಪಕ್ಕ ರಾಜಕೀಯ ವ್ಯಕ್ತಿಗಳು ಅಂತೇಳಿ ಹೇಳಬಹುದು. ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿ ನಡೆಸ್ತಾ ಇರುವಂಥ ವ್ಯಕ್ತಿಗಳು. ನೀವೇನಿರ್ತೀರಿ, ಇಂಡಸ್ಟ್ರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಆಳವಾಗಿ ಅಧ್ಯಯನ ಮಾಡಿ ನಡೆಸ್ತಾ ಇರ್ತೀರಿ. ಅನೇಕ ಇವತ್ತಿನ ಕಾಲದ ಇಕ್ವಿಟಿ, ಮ್ಯೂಚುವಲ್ ಫಂಡು, ಹೀಗೆ ಅನೇಕ ಫಂಡ್ ಮ್ಯಾನೇಜ್ ಮಾಡ್ತಾ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತೀರಿ. ಮತ್ತು ಇವತ್ತಿನ ಕಾಲಕ್ಕೆ ನಾವು ಹೇಳಬೇಕು ಅಂತಂದರೆ ನಿಮ್ಮ ಬುದ್ಧಿಯ ಮಟ್ಟ ಎಷ್ಟಿರುತ್ತೆ ಅಂತಂದರೆ ತನ್ನಂಥ ತಲೆ ಒಳಗಡೆ ಕಂಪ್ಯೂಟರ್ ಇದ್ದ ಹಾಗಿರುತ್ತೆ, ಅಷ್ಟು ಬಹಳ ಮುಖ್ಯವಾದಂಥವರು. ಮತ್ತು ಲೀಡರ್ಶಿಪ್ ವಹಿಸುವಂಥವ್ರು. ಎಲ್ಲ ಜನರ ಮುಂದೆ ಮುಂಚೂಣಿಯಲ್ಲಿ ಕೂತ್ಕೊಳ್ತೀರಿ. ಈಗ 10 ಚೇರ್ ಹಾಕಿದರೆ ನಾವೆಲ್ಲ ಹೋದ್ರೆಲ್ಲ ಒಂದು ಕಡೆ ಹಿಂದೆ ಕೂತ್ಕೊಳ್ತೇವೆ. ನೀವು ಹಾಗಲ್ಲ, ಮುಂದೆ ಹೋಗಿ ಕೂತ್ಕೊಂಡು, ಮುಂದೆ ಹೋಗಿ ನಿಂತ್ಕೊಂಡು ಅದನ್ನು ಹೋರಾಟ ಮಾಡುವಂತಹ ಒಂದು ಛಲಗಾರರಾಗಿರ್ತೀರಿ. ಅದರ ಜೊತೆಗೆ ಸ್ವಲ್ಪ ಬಿಸ್ನೆಸ್ ಮ್ಯಾನನ್ನು ಕೂಡ ಹೇಳಬಹುದು. ಇವತ್ತಿನ ಕಾಲಕ್ಕೆ ಇಂಡಸ್ಟ್ರಿ ನಡೆಸ್ತಾ ಇರುವಂಥವರು, ಅನಂತಕ್ಕೆ ವ್ಯಾಪಾರ ವ್ಯವಹಾರದಲ್ಲಿ ಶ್ರೇಷ್ಠವಾದಂಥ ವ್ಯಕ್ತಿಗಳು, ರಾಜಕೀಯ ಧುರೀಣರು. ಯಾಕಂದರೆ ರಾಜಕೀಯದಲ್ಲಿ ಒಂದಂತಕ್ಕೆ ತೆವಳ್ತಾ ಹೋಗೋದಿಲ್ಲ, ನೀವು ಮುಂದೆ ಹೋಗುವಂಥ ಸಿಂಹದ ಹಾಗೆ ಇರುವಂಥ ಸ್ವಭಾವ ಇರುವಂಥವರು. ಅದರ ಜೊತೆಗೆ ಲೆಕ್ಕಾಚಾರವೇ ಇಲ್ಲ ನಿಮಗೆ. ಅದೊಂದು ಸ್ವಲ್ಪ ಮನಸ್ಸೆ, ಕೊಡೋದಕ್ಕೂ ಲೆಕ್ಕ ಇಲ್ಲ, ತೆಗೆದುಕೊಳ್ಳೋದಕ್ಕೂ ಲೆಕ್ಕ ಇಲ್ಲ. ಹಾಗಾಗಿ ಸ್ವಲ್ಪ ಹಣಕಾಸಿನಲ್ಲಿ ಒಂದು ಹಂತಕ್ಕೆ ನಿಮ್ಮ ವೈಯಕ್ತಿಕವಾದಂಥ ಜೀವನ ತೊಂದರೆನೂ ಇರುವಂಥ ಸಾಧ್ಯತೆಗಳಿರುತ್ತೆ. 2ನೇ ಪಾದ ಕನ್ಯಾ ನಮಾಂಶ. ಅಂದರೆ ಕೋರ್ಟು ಕಚೇರಿ ಇರುವಂಥ ವ್ಯಕ್ತಿಗಳು, ಅಥವಾ ಜಡ್ಜ್ ಆಗಿ ನ್ಯಾಯ ತೀರ್ಮಾನ ಕೊಡುವಂಥವರು, ಅಥವಾ ಈ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರುವಂಥವರು, ಅಥವಾ ಬ್ಯಾಂಕನ್ನು ನಡೆಸ್ತಾ ಇರುವಂಥವರು, ಮತ್ತು ಸಂಸ್ಥೆಗಳನ್ನು ಒಂದೊಂದು ತೆರೆದು 100 ಸಾವಿರಾರು ಲಕ್ಷಾಂತರ ಜನಕ್ಕೆ ಕೆಲಸ ಕೊಡುವಂಥ ವ್ಯಕ್ತಿಗಳು. ಮತ್ತು ಬಿಲ್ಡರು, ನಾವು ನೋಡಿದ ಹಾಗೆ ಬಿಲ್ಡರು ಕೂಡ ಈ ನಕ್ಷತ್ರದವರನ್ನು ನೋಡ್ತೇವೆ ನಾವು. ಬಹಳ ಮುಖ್ಯವಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋದ್ರಲ್ಲಿ ಭಾರಿ ನಿಪುಣರು ಕೂಡ ಇರ್ತಾರೆ. ಸ್ವಲ್ಪ ನಿಮ್ಮ ಲೆಕ್ಕಾಚಾರ ತಕ್ಕ ಮಟ್ಟಿಗಿದೆ, ಲೆಕ್ಕಾಚಾರ ಇಲ್ಲ ಅಂತೇನಿಲ್ಲ. ಇನ್ನು 3ನೇ ಪಾದ ತುಲಾ ನಮಾಂಶ. ಸ್ವಲ್ಪ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳಂಥವರು, ಇವತ್ತಿನ ಕಾಲದ ಸಿನಿಮಾ ರಂಗದಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿಗಳು, ಮತ್ತು ಜೀವನದಲ್ಲಿ ಒಂದು ಹಂತಕ್ಕೆ ಸದಾ ಕಾಲ ಸಾಧನೆಯನ್ನೇ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಸಾಧನೆ ಅಂದರೆ ಅಲ್ಪ ಸ್ವಲ್ಪ ಸಾಧನೆಯೇ, ಬಹಳ ಮೇಲ್ಮಟ್ಟದ ಸಾಧನೆ, ಸ್ವಲ್ಪ ಸ್ವಲ್ಪ ಸಾಧನೆ ಇಲ್ಲ, ಬಹಳ ಸಾಧನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಮತ್ತು ಕಲೆ, ಸಾಹಿತ್ಯ, ಸಂಗೀತ, ಹಾಡುಗಾರಿಕೆ, ಬರವಣಿಗೆ ಹೀಗೆಲ್ಲ ಮುಂಚೂಣಿಯಲ್ಲಿರುವಂಥವರು. ಮತ್ತು ಆಧ್ಯಾತ್ಮಿಕವಾದಂಥ ಸಾಧಕರನ್ನು ಹೇಳ್ತೇವೆ 3ನೇ ಪಾದದಲ್ಲಿ. 4ನೇ ಪಾದದಲ್ಲಿ ವೃಶ್ಚಿಕ ನಮಾಂಶ. ಸ್ವಲ್ಪ ಈ ಭೂಮಿಯ ವ್ಯಾಪಾರ ವ್ಯವಹಾರ, ರಿಯಲ್ ಎಸ್ಟೇಟು, ಮತ್ತು ಇನ್ನೊಬ್ಬರಿಗೆ ಪಾರ್ಟ್ನರ್ಶಿಪ್ ಆಗಿ ಹೊಂದಾಣಿಕೆ ಮಾಡುವಂಥವರು, ಮತ್ತು ಮ್ಯಾರೇಜ್ ಮಾಡಿಸುವಂಥವರು, ದೇವತಾ ಕಲ್ಯಾಣ ಮಂಟಪಗಳನ್ನು ನೋಡುವಂಥವರು, ದೇವಸ್ಥಾನ ಕಟ್ಟಿಸುವಂಥವರು, ದೇವಸ್ಥಾನಕ್ಕೆ ಅರ್ಚಕರು, ಹೀಗೆಲ್ಲ ನೋಡ್ತೇವೆ. ಒಟ್ಟಿನಲ್ಲಿ ಈ 4 ಪಾದಗಳೂ ಬಹಳ ಉತ್ತಮವಾದಂತಹ ವ್ಯಕ್ತಿಗಳಾಗಿ ನಕ್ಷತ್ರದಲ್ಲಿ ಹುಟ್ಟಿ ಜೀವನ ಮಾಡುವಂಥ ವ್ಯಕ್ತಿಗಳಾಗಿದ್ದೀರಿ ನೀವು ಅಂತೇಳಿ ಹೇಳ್ತಾ, ಇನ್ನು 2ನೇ ಭಾಗದಲ್ಲಿ ಇನ್ನೂ ವಿಶೇಷವಾದಂತಹ ಗುಣ ಸ್ವಭಾವಗಳು ಮತ್ತು ನಿಮ್ಮ ಹೋರಾಟಗಳು, ಅನುಭವಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.